ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ Venus71 ಚಾನಲ್ಗೆ. ಹಾಗಿದ್ರೆ ಇವತ್ತಿನ ದಿನ ಬರುವಂತ ದಿನಗಳು ಮಿಥುನ ರಾಶಿಯವರಿಗೆ ಯಾವ ರೀತಿ ಎಲ್ಲ ಇರುತ್ತೆ ಅಂತ ನೋಡೋಣ ಲವ್ ರೀಡಿಂಗ್ ಅಲ್ಲಿ. ಹಾಗಿದ್ರೆ ಬನ್ನಿ ನೋಡೋಣ. 5th ಮಾರ್ಚ್ ಇಂದ 10th ಆಫ್ ಮಾರ್ಚ್ ವರೆಗೂ ಮಿಥುನ ರಾಶಿಯವರಿಗೆ ಏನೆಲ್ಲ ಲವ್ ಅಲ್ಲಿ ರೀಡಿಂಗ್ ಬರ್ತಾ ಇದೆ, ಅವ್ರು ಯಾವ ರೀತಿ ಒಂದು ಚಾಲೆಂಜಸ್ ನ ಫೇಸ್ ಮಾಡ್ತಾರೆ, ಅವರ ಎನರ್ಜಿ, ಅವರ ಲವ್ ಒಂದು ಎನರ್ಜಿ ಯಾವ ರೀತಿ ಇರುತ್ತೆ, ಮತ್ತೆ ಅವ್ರಿಗೆ ಗೈಡೆನ್ಸ್ ಏನ್ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ ಅಂತ ಹೇಳಿ ನೋಡ್ಕೊಂಡು ಬರೋಣ. ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಕ್ಯುರೇಟ್ ಆದಂತ ನಿಮ್ಗೆ ರೀಡಿಂಗ್ ಬರುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಮತ್ತೆ ಈ ಒಂದು ರೀಡಿಂಗ್ ಅನ್ನ ಫಸ್ಟ್, ಸೆಕೆಂಡ್ ಮ್ಯಾರೇಜ್, ಮ್ಯಾರಿಡ್, ಅನ್ಮ್ಯಾರಿಡ್ ಎಲ್ರು ಕೂಡ ನೋಡ್ಬೋದು. ಮತ್ತೆ ನಿಮ್ಮ ಒಂದು ಯಾರು ಪ್ರೀತಿ ಪಾತ್ರರಿರ್ತಾರೆ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರು ಇರ್ತಾರೆ, ಅವ್ರಿಗೂ ಕೂಡ ಈ ಒಂದು ರೀಡಿಂಗ್ ಅನ್ನ ಕಳಿಸಿ, ಅವರು ಕೂಡ ನೋಡ್ಲಿ, ಅವ್ರಿಗೂ ಎಷ್ಟು ರೆಸೊನೇಟ್ ಆಗುತ್ತೆ ಅಂತ ಕೇಳಿ. ಮತ್ತೆ ನೀವು ಹೇಳಿ ಎಷ್ಟು ರೆಸೊನೇಟ್ ಆಗ್ತಾ ಇದೆ ಅಂತ ಹೇಳಿ. ಓಕೆ, ನಿಮ್ಗೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಮತ್ತೆ ಆದಷ್ಟು ಶೇರ್ ಮಾಡ್ಕೊಳ್ಳಿ. ಸೊ ಮಿಥುನ ರಾಶಿಯವರು ಯಾರಿರ್ತಾರೆ ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಏನೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ನಾನು ನೋಡ್ತಾ ಇರುವಂತದ್ದು ನಿಮ್ಮ ಕರೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಕರೆಂಟ್ ನಾನ್ ನೋಡ್ತಾ ಇರುವಂತ ಎನರ್ಜಿ ಪ್ರಕಾರ ತುಂಬಾ ನೀವು ಫೋಕಸ್ಡ್ ಆಗಿದ್ದೀರಾ. ಎದ್ರ ಮೇಲೆ ಫೋಕಸ್ಡ್ ಆಗಿದ್ದೀರಾ ಅಂದ್ರೆ, ನೀವು ಒಬ್ಬ ಕರಿಯರ್ ಓರಿಯೆಂಟೆಡ್ ಪರ್ಸನ್. ಹಾಗಾಗಿ ನೀವು ತುಂಬಾನೇ ಫೋಕಸ್ ಮಾಡಿದೀರಾ ನಿಮ್ಮ ಒಂದು ಕರಿಯರ್ ಮೇಲೆ. ಸೊ ನೀವೇನ್ ಎಫರ್ಟ್ ಹಾಕ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ನಿಮ್ಗೆ ರಿಸಲ್ಟ್ ಕೂಡ ಬರ್ತಾ ಇದೆ. ಕರಿಯರ್ ಅಲ್ಲಿ ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ನೀವೇನ್ ಮಾಡ್ತಾ ಇದ್ದೀರಾ ತುಂಬಾನೇ ನೀವು ಕಷ್ಟಪಟ್ಟು ಒಂದು ಪೊಸಿಷನ್ ಅನ್ನ ಗಿಟ್ಟಿಸ್ಕೊಂಡಿದ್ದೀರಾ. ಸೊ ಹಾಗಾಗಿ ನಿಮ್ಗೆ ಒಂದು ಗರ್ವ ಇದೆ. ಇನ್ನೂ ಒಂದು ಹೇಳ್ಬೇಕಂತಂದ್ರೆ, ನೀವು ಕರಿಯರ್ ವಿಷಯದಲ್ಲಿ ಯಾರನ್ನು ನಂಬ್ಲಿಕ್ಕೆ ಹೋಗೋದಿಲ್ಲ, ನೀವೇ ಡಿಸಿಷನ್ ತಗೋಬೇಕು. ಆ ರೀತಿಯಾದಂತ ಒಂದು ಎನರ್ಜಿ ನನ್ಗೆ ಇಲ್ಲಿ ಕಾಣ್ತಾ ಇರುವಂತದ್ದು. ಓಕೆ, ಇದು ಈಗೇನ್ ನಿಮ್ಗೆ ಪೊಸಿಷನ್ ಬಂದಿದೆ ಇದು ಹಾಗೆ ಅಲ್ಲ, ನೀವು ತುಂಬಾನೇ ಎಫರ್ಟ್ ಹಾಕಿ ಈ ಪೊಸಿಷನ್ ಅನ್ನ ನೀವು ಕಂಡ್ಕೊಂಡಿದ್ದೀರಾ. ಹಾಗಾಗಿ ಸೊ ತುಂಬಾ ಸ್ಟ್ರಿಕ್ಟ್ ಆಗಿರ್ತೀರಾ. ಕರಿಯರ್ ವಿಷಯ ಅಂತ ಬಂದ್ರೆ ನೀವು ಯಾವುದೇ ರೀತಿ ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಯಾಕೋ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ. ನೀವು ತುಂಬಾನೇ ಎಫರ್ಟ್ ಹಾಕ್ತಾ ಇದ್ದೀರಾ. ನಿಮ್ಮ ಫೀಲಿಂಗ್ಸ್ ಯಾವ ರೀತಿ ಇದೆ ಅಂದ್ರೆ, ನೀವು ತುಂಬಾ ಕಮಿಟೆಡ್ ಪರ್ಸನ್ ಆಗಿದ್ದೀರಾ. ನೀವು ತುಂಬಾನೇ ಎಫರ್ಟ್ ಹಾಕ್ತಾ ಇದ್ದೀರಾ ಈ ರಿಲೇಶನ್ಶಿಪ್ ಅನ್ನ ಉಳಿಸ್ಕೋಬೇಕು ಅಂತ ಹೇಳಿ. ಏನೋ ಇಶ್ಯೂಸ್ ಕ್ರಿಯೇಟ್ ಆಗಿದೆ ನಿಮ್ಮಲ್ಲಿ, ಅಥವಾ ಆಗುತ್ತೆ. ಇವಾಗ ನೋಡಿ, ಆಗುತ್ತೆ ಅಂತ ಎದಕ್ಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಬರುವಂತ ಫ್ಯೂಚರ್ ಅಲ್ಲಿ ಯಾವುದು ಸಡನ್ ಆಗಿ ಬರೋದಿಲ್ಲ. ಸೊ ಅದು ಒಂದು ಸರ್ಟನ್ ಟೈಮ್ ಇಂದ ಸ್ಟಾರ್ಟ್ ಆಗುತ್ತೆ. ಇನ್ ಫ್ಯೂಚರ್ ಅಲ್ಲಿ ಅದು ನಿಮ್ಗೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನನ್ಗೆ ಕಾಣ್ತಾ ಇರುವಂತದ್ದು ಮೋಸ್ಟ್ಲಿ ನಿಮ್ಗೆ ಇವಾಗ ಅದು ಸ್ಟಾರ್ಟ್ ಆಗಿರಬಹುದು. ಏನೋ ಸಣ್ಣ ಪುಟ್ಟ ಇಶ್ಯೂಸ್ ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ಗೆ ಇನ್ ಫ್ಯೂಚರ್ ಅಲ್ಲಿ ತುಂಬಾನೇ ದೊಡ್ಡ ಇಶ್ಯೂ ಕ್ರಿಯೇಟ್ ಆಗುವಂತ ಚಾನ್ಸಸ್ ಇದೆ ರಿಲೇಶನ್ಶಿಪ್ ಅಲ್ಲಿ. ನೀವು ತುಂಬಾ ಕಮಿಟೆಡ್ ಪರ್ಸನ್ ಆಗಿದ್ದೀರಾ. ಇದನ್ನ ಹೇಗಾದ್ರೂ ನಿಭಾಯಿಸಬೇಕು ಅನ್ನುವಂಥದ್ದು ನಿಮ್ಮ ಮೈಂಡ್ ಅಲ್ಲಿ ಸೆಟ್ ಇದೆ. ಅದಕ್ಕೆ ನೀವು ಎಫರ್ಟ್ ಕೂಡ ಹಾಕ್ತಾ ಇದ್ದೀರಾ, ಎಫರ್ಟ್ ಹಾಕ್ತೀರಾ ಕೂಡ ಇನ್ ಫ್ಯೂಚರ್ ಅಲ್ಲಿ. ಸೊ ಬೆಟರ್ ಏನಂತಂದ್ರೆ, ನಿಮ್ಮಿಂದ ಅದು ರಿಸಾಲ್ವ್ ಆಗ್ತಾ ಇಲ್ಲ ಅಂತಂದ್ರೆ, ಯಾರ್ದಾದ್ರೂ ಥರ್ಡ್ ಪರ್ಸನ್ ಇದ್ದು ನೀವು ನಿಮ್ಗೆ ಯಾರು ಹತ್ರದವ್ರು ಇರ್ತಾರೆ ಅವರ ಒಂದು ಗೈಡ್ ತಗೊಳ್ಳಿ ರಿಲೇಶನ್ಶಿಪ್ ಅಲ್ಲಿ. ಅವ್ರಿಗೆ ಕೇಳಿ, ಈ ರೀತಿ ಆಗ್ತಾ ಇದೆ ನನಗೆ, ನಿಮ್ಮ ಸಮಸ್ಯೆನ ಅವ್ರ ಮುಂದೆ ಹೇಳ್ಕೊಳ್ಳಿ. ಯಾರು ನಿಮ್ಗೆ ಹತ್ರದವ್ರು ಇರ್ತಾರೆ ಅವ್ರ ಮುಂದೆ ಹೇಳ್ಕೊಳ್ಳಿ. ಮೋಸ್ಟ್ಲಿ ಅವರು ನಿಮ್ಗೆ ಹೆಲ್ಪ್ ಮಾಡುವಂತ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ ನನಗೆ. ಎಲ್ಲಿವರೆಗೂ ನೀವು ಹೇಳೋದಿಲ್ಲ ಅಲ್ಲಿವರೆಗೂ ನಿಮ್ಗೆ ಇದು ಸಾಲ್ವ್ ಆಗೋದಿಲ್ಲ. ಥರ್ಡ್ ಪರ್ಸನ್ ಇದ್ದು ನಿಮ್ಗೆ ಹೆಲ್ಪ್ ಬೇಕಾಗುತ್ತೆ. ಇನ್ನು ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಯಾವ ರೀತಿ ಇದೆ ಅಂದ್ರೆ, ಅವರು ಕೂಡ ತುಂಬಾನೇ ಎಫರ್ಟ್ ಹಾಕಿದ್ದಾರೆ. ಮತ್ತೆ ಅವ್ರಿಗೆ ಯಾವುದೇ ಕೂಡ ರಿಸಲ್ಟ್ ಬರೋದಿಲ್ಲ ಇನ್ ಫ್ಯೂಚರ್ ಅಲ್ಲಿ. ನಾನು ಹೇಳ್ತಾ ಇರುವಂತದ್ದು ಬರುವಂತ 5th ಮಾರ್ಚ್ ಇಂದ 10th ಮಾರ್ಚ್ ವರೆಗೂ ನಾನು ಈ ರೀಡಿಂಗ್ ಅನ್ನ ಹೇಳ್ತಾ ಇದ್ದೀನಿ. ಅವರು ಕೂಡ ಆಲ್ರೆಡಿ ಎಫರ್ಟ್ ಹಾಕ್ತಾ ಇರಬಹುದು, ಮುಂದೆ ಕೂಡ ಎಫರ್ಟ್ ಹಾಕ್ತಾರೆ. ಬಟ್ ಏನೂ ಆಗಿಲ್ಲ ಅಂತ ಹೇಳಿ ಎಲ್ಲ ದೇವ್ರ ಮೇಲೆ ಭರವಸೆ ಮಾಡಿ ಬಿಡುವಂತ ಚಾನ್ಸಸ್ ತುಂಬಾನೇ ಇದೆ, ನನ್ಗೆ ಕ್ಲಿಯರ್ ಆಗಿ ಕಾಣ್ತಾ ಇರುವಂತದ್ದು. ಸೊ ನೀವಷ್ಟೇ ಅಲ್ಲ, ಅವರು ಕೂಡ ಇದನ್ನ ರಿಲೇಶನ್ಶಿಪ್ ನ ಉಳಿಸ್ಕೋಬೇಕು ಅಂತ ಅವರು ಕೂಡ ಎಫರ್ಟ್ ಹಾಕ್ತಾ ಇದ್ದಾರೆ. ಬಟ್ ಅದಕ್ಕೆ ರಿಸಲ್ಟ್ ಬರ್ಲಿಲ್ಲ ಅಂತ ಹೇಳಿ ಡಿಸಪಾಯಿಂಟ್ ಆಗುವಂತ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ ನನಗೆ ಬರುವಂತ ದಿನಗಳಲ್ಲಿ. ಫ್ರೂಟ್ಫುಲ್ ರಿಸಲ್ಟ್ ಅಫ್ಕೋರ್ಸ್, ಈಗ ನೀವೇನೋ ಎಫರ್ಟ್ ಹಾಕ್ತಾ ಇದ್ದೀರಾ ಬಟ್ ಅಲ್ಲಿ ಬರ್ತಾ ಇಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅದು ಪೋಲ್ ಆಗ್ತಾ ಇದೆ ಅಂತ ಅರ್ಥ. ಅದಕ್ಕೆ ನಿಮ್ಗೆ ಇನ್ನೂ ಒಬ್ರು ಯಾರಾದ್ರೂ ನಿಮ್ಮ ಹತ್ರದವ್ರು ಇರ್ತಾರೆ, ಅವರ ಒಂದು ಹೆಲ್ಪ್ ತಗೊಳ್ಳಿ ಅಂತ ನಿಮ್ಗೆ ಬರ್ತಾ ಇರುವಂತದ್ದು ಎನರ್ಜಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ನನ್ಗೆ. ಮತ್ತೆ ನೋಡಿ, ಹಾಗಿದ್ರೆ ಫ್ಯೂಚರ್ ಏನಾಗ್ತಾ ಇದೆ, ಫ್ಯೂಚರ್ ಅಲ್ಲೂ ಕೂಡ ನಾನು ಚೆಕ್ ಮಾಡ್ತಾ ಇದ್ದೀನಿ, ಬ್ಯಾಕ್ ಟು ಬ್ಯಾಕ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾನೆ ಹೋಗ್ತಾ ಇದೆ. ಓಕೆ, ಬ್ಯಾಕ್ ಟು ಬ್ಯಾಕ್ ನಿಮ್ಗೆ ಕ್ರಿಯೇಟ್ ಆಗ್ತಾ ಇದೆ. ಇದು ನನ್ಗೆ ಕ್ಲಿಯರ್ ಆಗಿ ಕಾಣ್ತಾ ಇರುವಂತದ್ದು. ಮತ್ತೆ ಇನ್ನು ಈ ಸಮಸ್ಯೆ ಏನ್ ಬರ್ಬಹುದು, ಸಮಸ್ಯೆ ಅಂತಂದ್ರೆ ನೋಡಿ, ಕ್ಲಿಯರ್ ಆಗಿ ಹೇಳ್ಬೇಕು ಅಂತಂದ್ರೆ, ನೀವು
ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ, ಫರ್ದರ್ ಏನು ನೀವು ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ಫ್ಲೋ ಫೋಕಸ್ ಏನಿದೆ, ನಿಮ್ಗೆ ಒಳ್ಳೆ ಒಳ್ಳೆ ವಿಚಾರಗಳು ಎಲ್ಲ ಬರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ನಿಮ್ಮ ಫುಲ್ ಆನ್ ಫೋಕಸ್ ಏನಿದೆ ನಿಮ್ಮ ಕರಿಯರ್ ಮೇಲೆ ನಿಂತಿರುವಂತದ್ದು. ಮೋಸ್ಟ್ಲಿ ನೀವು ಅಷ್ಟು ಎಫರ್ಟ್ ಹಾಕ್ತಾ ಇಲ್ಲ ಈ ರಿಲೇಶನ್ಶಿಪ್ಗೆ. ಏನ್ ಕೊಡ್ಬೇಕು, ಎಷ್ಟು ಎಫರ್ಟ್ ಹಾಕ್ಬೇಕು ಅಷ್ಟು ನೀವು ನಿಮ್ ಕಡೆಯಿಂದ ಕೊಡ್ತಾ ಇಲ್ಲ ಅಂತ ನನ್ಗೆ ಫೀಲ್ ಆಗ್ತಾ ಇರುವಂತದ್ದು. ಓಕೆ, ಹಾಗಿದ್ರೆ ಬರುವಂತ ದಿನಗಳು ಹೇಗಿರ್ತಾ ಇದೆ ನಿಮ್ಗೆ ಅಂತಂದ್ರೆ, ತುಂಬಾ ಕನ್ಫ್ಯೂಷನ್ಸ್ ಅಲ್ಲಿ ಇರ್ತೀರಾ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ನಿಮ್ಮ ಕಣ್ಮುಂದೆನೆ ಇರುವಂತದ್ದು, ಆದ್ರೂ ನಿಮ್ಗೆ ಮನ್ಸೇ ಬರ್ತಾ ಇಲ್ಲ. ಹೊಸ ಹೊಸ ನಿಮ್ಮ ಒಂದು ಝೋನ್ ಅಲ್ಲಿ ಬೇರೆ ಬೇರೆ ರಿಲೇಶನ್ಶಿಪ್ ಇದ್ರೂ ಕೂಡ ನೀವು ಅದನ್ನ ಕಣ್ ತೆಗೆದು ನೋಡ್ತಾ ಇಲ್ಲ. ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿ ನೀವು ಅದನ್ನ ಥಿಂಕ್ ಮಾಡ್ತಾ ಕೂತ್ ಬಿಡ್ತೀರಾ. ಅದೇ ಬರ್ತಾ ಅಂದ್ರೆ ಯೂನಿವರ್ಸ್ ಹೇಳ್ತಾ ಇದೆ, ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು ರಿಲೇಶನ್ಶಿಪ್ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ ಅಂದ್ರೆ ಎಲ್ಲ ರಿಲೇಶನ್ಶಿಪ್ ಅದೇ ರೀತಿ ಇರೋದಿಲ್ಲ. ನೀವು ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಗೈಡೆನ್ಸ್ ಬರ್ತಾ ಇದೆ ನಿಮ್ಗೆ ಯೂನಿವರ್ಸ್ ಕಡೆಯಿಂದ. ಕಣ್ ತೆಗೆದು ನೋಡಿ ಏನಿದೆ, ಸ್ವಲ್ಪ ವಿಚಾರ ಮಾಡಿ. ನಿಮ್ಮಷ್ಟಕ್ಕೆ ನೀವೇ ಏನೋ ಅನ್ಕೊಂಡ್ ಕೂಡುವಂತದ್ದಲ್ಲ. ಆ ಸಿಚುವೇಶನ್ ನನ್ಗೆ ಕಾಣ್ತಾ ಇದೆ ಇಲ್ಲಿ. ಸೊ ಒಂದ್ಸಾರಿ ನಾವು ಇಂಟ್ಯೂಟಿವ್ ಗೈಡ್ಲೈನ್ಸ್ ಏನ್ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ ಅಂತ ನೋಡ್ಕೊಂಡ್ ಬರೋಣ. ಸೊ ಅದು ನಿಮ್ಗೆ ಹೆಲ್ಪ್ ಆಗ್ಬಹುದು ಅಂತ ನನ್ಗನ್ಸುತ್ತೆ. ಹಾಗಿದ್ರೆ ಮಿಥುನ ರಾಶಿಯವರಿಗೆ ಇಂಟ್ಯೂಟಿವ್ ಗೈಡ್ಲೈನ್ಸ್ ಏನ್ ಬರ್ತಾ ಇದೆ ಅಂತ ನೋಡೋಣ. ಮೈಂಡ್ ಅಂಡ್ ಹಾರ್ಟ್ harmony. When mind and heart align, your intuition becomes crystal clear. ನೋಡಿ, ಎಂತ ಒಂದು ಒಳ್ಳೆ ಗೈಡ್ಲೈನ್ ಬರ್ತಾ ಇದೆ ನಿಮ್ಗೆ, ಗೈಡೆನ್ಸ್ ಯೂನಿವರ್ಸ್ ಕಡೆಯಿಂದ. ಕೆಲವೊಂದ್ಸಾರಿ ನಾವ್ ಏನ್ ಮಾಡ್ತೀವಿ, ಬರೀ ಹೃದಯದಿಂದ ಅಷ್ಟೇ ವಿಚಾರ ಮಾಡ್ತೀವಿ. ಕೆಲವೊಂದ್ಸಾರಿ ನಾವು ಪ್ರಾಕ್ಟಿಕಲ್ ಆಗಿ ನಮ್ಮ ಒಂದು ನಮ್ಮ ಮೈಂಡ್ ಹಾರ್ಟ್ ಅನ್ನ ಅಲೈನ್ ಮಾಡದೆ ಬುದ್ಧಿಯಿಂದ ಮಾತ್ರ ನಾವು ವಿಚಾರ ಮಾಡುವಂತದ್ದು. ಸೊ ಅವೆರಡು ಸೇರಿದಾಗ ಬರುವಂತದ್ದು ಒಂದು ಹಾರ್ಮನಿ ಅಂತ ಇಲ್ಲಿ ಕಾಣ್ತಾ ಇರುವಂತದ್ದು. ಯಾಕೆ ಇದು ನಿಮ್ಗೆ ಗೈಡ್ಲೈನ್ ಬರ್ತಾ ಇದೆ ಅಂತಂದ್ರೆ, ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ಫೋಕಸ್ ಅನ್ನ ಕರಿಯರ್ ಮೇಲೆ ಹಾಕಿದಾಗ ನೀವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀರಾ. ನೀವು ಮನಸ್ಸಿಂದ ಥಿಂಕ್ ಮಾಡೋದಿಲ್ಲ, ಬುದ್ಧಿಯಿಂದ ಥಿಂಕ್ ಮಾಡ್ತೀರಾ. ಸೊ ಅದೇ ಸೇಮ್ ಥಿಂಗ್ ನೀವು ಏನಾದ್ರೂ ರಿಲೇಶನ್ಶಿಪ್ ಅಲ್ಲಿ ಅಂತ ಹಾಕಿದಾಗ ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತ ಚಾನ್ಸಸ್ ಇದೆ. ಸೊ ಮೈಂಡ್ ಮತ್ತೆ ಹಾರ್ಟ್ ಅನ್ನ ಅಲೈನ್ ಮಾಡಿ ಅಂತ ಬರ್ತಾ ಇದೆ. ಹಾರ್ಮನಿ ನಿಮ್ಗೆ ಬೇಕು, ರಿಲೇಶನ್ಶಿಪ್ ಅಲ್ಲಿ ಸ್ಟೆಬಿಲಿಟಿ ಬೇಕು, ಕ್ರಿಸ್ಟಲ್ ಕ್ಲಾರಿಟಿ ಬೇಕು. ಯಾಕಂದ್ರೆ ಅವ್ರ ಮೈಂಡ್ ಕೂಡ ಸರಿ ಇಲ್ಲ, ಅವರು ಕೂಡ ತುಂಬಾ ಎಫರ್ಟ್ ಹಾಕ್ತಾ ಇದ್ದಾರೆ. ಒಂದ್ಸಾರಿ ನಿಮ್ ಏನು ಸಮಸ್ಯೆಗಳು ಬರ್ತಾ ಇವೆ, ಟೈಮ್ ಕೊಡಿ ರಿಲೇಶನ್ಶಿಪ್ಗೆ. ನೀವು ಕುಂತ್ಕೊಂಡು ಮಾತಾಡಿ, ಖಂಡಿತವಾಗೂ ರೆಸೊಲ್ಯೂಷನ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಯಾಕಂತಂದ್ರೆ ಬಿಫೋರ್ ನಾನು ಹೇಳ್ತಾ ಇರುವಂತದ್ದು ನಿಮ್ಗೆ ಮುಂದೆ ಬರುವಂತದ್ದು 10th ಮಾರ್ಚ್ ವರೆಗೂ ನಿಮ್ಗೆ ಈ ಒಂದು ರೀಡಿಂಗ್ ಬರ್ತಾ ಇದೆ. ಓಕೆನಾ? ಹಾಗಿದ್ರೆ ಫ್ರೆಂಡ್ಸ್, ರೀಡಿಂಗ್ ನಿಮ್ಗೆ ಹೇಗೆ ಅನಿಸ್ತು ಖಂಡಿತ ನನಗೆ ಒಂದ್ಸಾರಿ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು.